ಹಲೋ ಹಲೋ ಏನು ಸರ್ ಮೇಡಮ್ ಪ್ರಾಡಕ್ಟ್ ಇದು ಹಲೋ ಮೇಡಮ್ ಕೂದಲಿನ ಪ್ರಾಡಕ್ಟ್ ಇದು ಹೌದು ಸರ್. ಮೇಡಮ್ ಏನು ಪ್ರೈಸ್ ಇದೆ? ಸರ್ ನಾನು ಎಲ್ಲ ಹೇಳ್ತೀನಿ. ಇದು ನಂಬರ್ಗೆ ವಾಟ್ಸಪ್ ಇದೆಯಾ? ಹಾಂ ಇದೆ ಮೇಡಮ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತೀನಿ, ಹೆಡ್ ಫೋಟೋ ಸೆಂಡ್ ಮಾಡಿ ಸರ್. ಸರಿ ನಾನು ಚೆಕ್ ಮಾಡಿ ಕಾಲ್ ಮಾಡ್ತೀನಿ. ಎಷ್ಟು ತಿಂಗಳು ಕೋರ್ಸ್ ಆಗೋಬೇಕು ಏನು ಅಂತ ಎಲ್ಲ ಹೇಳ್ತೀನಿ. ಓಕೆನಾ? ಸರಿ ಮೇಡಮ್ ಸರಿ. ಓಕೆ ಸರ್. ಹಲೋ ಹಲೋ ಸರ್. ಮೇಡಮ್ ಹೇಳಿ. ಸರ್ ಇದು ಹೆಡ್ ಫೋಟೋ ಸೆಂಡ್ ಮಾಡಿದ್ರಲ್ವಾ? ನೋಡಿದೆ. ಅಂದ್ರೆ ಫ್ರಂಟ್ ಅಲ್ಲಿ ವಿ ಶೇಪ್ ಹತ್ರ ಹೋಗ್ತಿದೆ. ಹಾಂ ಸರ್, ಮಿಡಲ್ ಹೋಗ್ತಿದೆ. ಮಿಡಿಲ್ ಅಲ್ಲಿ ಹೋಗ್ತಿದ್ಯಾ? ಹ್ಮ್. ಓಕೆ ಓಕೆ. ಸೊ ಪ್ರೆಸೆಂಟ್ ಏಜ್ ಎಷ್ಟು? 30. ಓಕೆ ಸರ್. ಅಂದ್ರೆ ಇದು ನೀವೇನಾದ್ರೂ ಜಾಸ್ತಿ ಯೋಚನೆ ಮಾಡಿದ್ರೆ ಟೆನ್ಷನ್, ವರ್ಕ್ ಪ್ರೆಷರ್ ಆ ಥರ ತಗೊಂತಾ ಇದ್ದೀರಾ? ಕೆಲಸ ಡೈಲಿ ಮಾಡ್ತೀನಿ. ಅದು ಏನಂದ್ರೆ ಹೀಟ್ ಸರ್ ಬಾಡಿಗೆ, ಅದರಿಂದನೂ ಕೂದಲು ಉದುರ್ತಾ ಇರುತ್ತೆ. ಸೊ ಇದು ನಿಮ್ ಹೆಡ್ ಕಂಡೀಷನ್ ಚೆಕ್ ಮಾಡಿದ್ರೆ ಏನಂದ್ರೆ ಹೇರ್ ಇದು ಕಂಪ್ಲೀಟ್ ಆಗಿ ಫಾಲಿಕಲ್ ಇಶ್ಯೂ ಅಂತ ಆಗಿದೆ ಸರ್. ಅಲ್ಲ ಅದೇನು ಮಷಿನ್ ಗಿಷಿನ್ ಇಡಲ್ವಾ ತಲೆಗೆ? ಸರ್ ಮಷೀನು ಮಿಷಿನ್ ಅಲ್ಲ ಸರ್. ಇವಾಗ ಆಯಿಲ್ಸ್ ಕೊಡ್ತೀನಿ ನಾನು. ಇವಾಗ ಆಯಿಲ್ ಟ್ಯಾಬ್ಲೆಟ್ಸ್ ಅನ್ನೋದು ಕೊಡ್ತೀನಿ. ಹಲೋ ಹೇಳಿ. ಸರ್, ಇದು ಹೆಡ್ ಕಂಡೀಷನ್ ಚೆಕ್ ಮಾಡಿದೆ. ಇದು ಏನಕ್ಕೆ ಈ ತರ ಹೇರ್ ಲಾಸ್ ಆಗ್ತಿರೋದು ಏನೋ ರೀಸನ್ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಫಾಲಿಕಲ್ ಇಶ್ಯೂ ಅಂತ ಆಗಿದೆ. ಏನಾಗಿದೆ? ಫಾಲಿಕಲ್ ಇಶ್ಯೂ ಅಂತ ಆಗಿದೆ ಸರ್. ಫಾಲಿಕಲ್ ಇಶ್ಯೂ ಅಂತ ಆಗಿದೆ ಸರ್. ಓಕೆ. ಫಾಲಿಕಲ್ ಇಶ್ಯೂ ಅಂದ್ರೆ ಇವಾಗ ಹೇರ್ ಬರೋದಕ್ಕೆ ಚಿಕ್ಕ ಚಿಕ್ಕ ರಂಧ್ರಗಳು ಅಂತ ಇರುತ್ತಲ್ವಾ, ಅದು ರಂಧ್ರಗಳಲ್ಲಿ ಏನಾಗಿದೆ ಅಂದ್ರೆ ವೀಕ್ ಆಗ್ಬಿಟ್ಟು ಕ್ಲೋಸ್ ಆಗ್ತಿರೋದು. ಹೌದಾ? ಹಾ. ಸೊ ಏನಕ್ಕೆ ಈ ತರ ಹೇರ್ ಲಾಸ್ ಆಗ್ತಿರೋದು ಏನು ರೀಸನ್ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಫಾಲಿಕಲ್ ಇಶ್ಯೂ ಅಂತ ಆಗಿದೆ. ಅದು ಇವಾಗ ಹೇರ್ ಬರೋದೇ ರಂಧ್ರಗಳಂತ ಇರುತ್ತಲ್ವಾ, ಅದು ಕಂಪ್ಲೀಟ್ ಆಗಿ ಡೌನ್ ಆಗ್ಬಿಟ್ಟಿದೆ. ಹೌದಾ? ಹೌದು, ವೀಕ್ ಇದೆ, ಅದಕ್ಕೋಸ್ಕರ ಆತರ ಆಗ್ತಿದೆ. ಮತ್ತೆ ಬಾಡಿಯಲ್ಲಿ ಪ್ರೋಟೀನ್ಸ್ ವಿಟಮಿನ್ಸ್ ಕಡಿಮೆ ಇದೆ. ಹೌದು, ಡೈಲಿ ಡ್ರಿಂಕ್ ಮಾಡಿದ್ರೆ ಮತ್ತೆ ಪ್ರೋಟೀನ್ ಅಲ್ಲಿ ಸಿಗಬೇಕು. ಬಾಡಿ ಅದು ಸ್ವಲ್ಪ ಅವಾಯ್ಡ್ ಮಾಡಿಸಿ. ಯಾಕಂದ್ರೆ ಡೈಲಿ ತಗೊಂಡಿದ್ರಿಂದ ಹೀಟ್ ಫಾರ್ಮ್ ಆಗುತ್ತೆ ಬಾಡಿಗೆ. ಹೌದಾ? ಹೌದು ಸರ್. ಸೊ ಹೀಟ್ ಅಂದ್ರೆ ಹೀಟ್ ಕಡಿಮೆ ಆಯ್ತು ಅಂದ್ರೆ ಕಿವಿ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಕ್ಯಾರೆಟ್, ಬೀಟ್ರೂಟ್, ಸೊಪ್ಪು, ಡ್ರೈ ಫ್ರೂಟ್ಸ್, ಈ ತರ ಒಂದು ಫುಡ್ ಚಾರ್ಟ್ ಕೊಡ್ತೀನಿ. ಫುಡ್ ಚಾರ್ಟ್ ಫಾಲೋ ಅಪ್ ಮಾಡ್ಕೊಳ್ಳಿ. ಇದೆಲ್ಲ ಬಾಡಿಯಲ್ಲಿ ಹೀಟ್ ನ ಕಡಿಮೆ ಮಾಡಿಸುತ್ತೆ. ಓಕೆನಾ? ಶಾಂಪು ಯಾವ್ದು ಯೂಸ್ ಮಾಡ್ಕೊಂತೀರಾ? ಚಿಕ್ ಶಾಂಪು. ಚಿಕ್ ಶಾಂಪು, ಮೀರಾ ಶಾಂಪು ಇಲ್ಲ ಕಾರ್ತಿಕ ಶಾಂಪು ಯೂಸ್ ಮಾಡ್ಕೊಳ್ಳಿ ಸರ್. ಇದು ನಿಮ್ಗೆ ಯೂಸ್ ಆಗುತ್ತೆ ಸರ್. ಇದು ಆಯುರ್ವೇದಿಕ ಮೆಡಿಸಿನ್. ಮತ್ತೆ ಚಿಕ್ ಶಾಂಪು ಕ್ಲಿನಿಕ್ ಪ್ಲಸ್ ಅದು ಲೇಡೀಸ್ ಅಲ್ವಾ, ಮತ್ತೆ ನೀವು ಹೇಗೆ ಯೂಸ್ ಮಾಡ್ತಿದ್ದೀರಾ? ಅದು ನಿಜ ಬಿಡಿ. ಮತ್ತೆ ಸೊ ಇದು ನೀವು ಮೀರಾ ಶಾಂಪು ಇಲ್ಲ ಕಾರ್ತಿಕ ಶಾಂಪು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಲೇಡೀಸ್ ಜೆಂಟ್ಸ್ ಅಂತ ಏನಿಲ್ಲ ಸರ್, ಎಲ್ಲ ಒಂದೇ. ಓಕೆನಾ? ಹೌದು. ಸೊ ಏನಿದೆ ಪ್ರೈಸ್ ಅದ್ರದ್ದು? ಇದು 1 ಮಂತ್ ಕೋರ್ಸ್ ಅಂದ್ರೆ 4000 ಇದೆ ಸರ್. ಡೈರೆಕ್ಟ್ 2 ಮಂತ್ಸ್ ಕೋರ್ಸ್ ಅಂದ್ರೆ 6000 ಇದೆ. ಓಕೆನಾ? ನೀವು ನಾನು ಹೇಳಿದಾಗ ಫಾಲೋ ಅಪ್ ಮಾಡ್ಕೊಂಡ್ರೆ 14 ಡೇಸ್ ಇಂದಾನೆ ರೀಗ್ರೋತ್ ಸ್ಟಾರ್ಟ್ ಆಗುತ್ತೆ. ಹೇರ್ ಲಾಸ್ ಆಗೋದು ಕಡಿಮೆ ಆಗಿ ನಿಮ್ಗೆ ಎಲ್ಲಾದ್ರೂ ಹೇರ್ ಲಾಸ್ ಆಗಿ ಸ್ಕಿನ್ ಕಾಣಿಸ್ತಿದೆಯೋ ಅಲ್ಲಿಂದ ಹೊಸ ಕೂದಲು ಬೆಳೆಯುತ್ತೆ. ಸರ್ ಪೂರ್ತಿ ಕಾಣಿಸ್ತಾ ಇದೆ. ಸೊ ಎಲ್ಲಾದ್ರೂ ಹೇರ್ ಲಾಸ್ ಆಗಿ ಸ್ಕಿನ್ ಕಾಣಿಸ್ತಾ ಇರುತ್ತೆ, ಅಲ್ಲಿಂದ ಅದು ರೂಟ್ಸ್ ಅನ್ನೋದು ಓಪನ್ ಆಗ್ಬಿಟ್ಟು ಹೊಸ ಕೂದಲು ಬೆಳೆಯುತ್ತೆ. ಸೊ ನಿಮಗೆ ನಮ್ ನಂಬರ್ ಯಾರು ಕೊಟ್ಟಿದ್ರು? ಡಾಕ್ಟರ್ ಕೊಟ್ಟಿದ್ರು. ಯಾವ ಡಾಕ್ಟರು? ಮನೆ ಹತ್ರ ಒಬ್ರು ಇದಾರೆ. ಓಕೆ. ಅವ್ರೇನೋ ಮೊಬೈಲ್ ಅಲ್ಲಿ ತೆಗೆದ್ಬಿಟ್ಟು ನಿಮ್ ನಂಬರ್ ಕೊಟ್ಟಿದ್ರು. ನಮ್ ನಂಬರ್ ಕೊಟ್ರಾ? ಸರಿ. ಇದು ಪ್ರಾಡಕ್ಟ್ ಇಂಟ್ರೆಸ್ಟ್ ಇದೆಯಾ ನಿಮಗೆ? ಇದೆ, ಬಟ್ ಕೂದಲು ಅವರು ಡಾಕ್ಟರ್ ಬರಲ್ಲ ಅಂತಂದಿದ್ರು, ನೀವು ಬರುತ್ತೆ ಅಂತಿದ್ದೀರಾ. ಯಾರು ಡಾಕ್ಟರು? ಅವರೇನು ಡಾಕ್ಟರ್ ನಂಬರ್ ಕೊಟ್ಟಿದ್ರಲ್ಲ ಅವರು. ಮತ್ತೆ ಅವ್ರ ಹತ್ರ ಹೋಗ್ಬೇಕಲ್ವಾ, ಮತ್ತೆ ನಮ್ಗೆ ಯಾಕೆ ಕಾಲ್ ಮಾಡಿದ್ರು? ಅಲ್ಲ, ಅದೇ ನೀವೇನೋ ಬ್ಲಾಕ್ ಮಾಡಿದಿರಾ ಅಂತ ಅವ್ರ ನಂಬರು, ಅದಕ್ಕೆ. ಯಾರು ಅವರು? ಇದು ನಾನೇ ಮಾತಾಡ್ತಿದ್ದೀನಿ, ಬ್ಲಾಕ್ ಮಾಡಿದವರು. ಯಾರು? ನಿಮ್ಮ ಹೆಸರು? ನಿಮ್ಮ ಹೆಸರು? ಹೆಸರಿರ್ಲಿ, ಇದು ಎಷ್ಟು ಜನಕ್ಕಂತ ಮೋಸ ಮಾಡ್ತೀರಾ ಡೈಲಿ? ಸರ್ ನಿಮಗೆ ಒಂದ್ ನಿಮಿಷ ಹಂಗೆ ಲೈನ್ ಅಲ್ಲಿ ಇರಿ. ನಿಮ್ಗಿದೆ ಇವತ್ತು, ನಿಮ್ಗಿದೆ ವೇಟ್ ಮಾಡಿ ಸ್ವಲ್ಪ. ಬ್ಲಾಕ್ ಏನಕ್ ಮಾಡಿದಿರಾ? ರಿಫಂಡ್ ಕೊಡ್ತೀನಿ ಅಂದಿದ್ರಲ್ಲ ನಂದು ಅಮೌಂಟ್. ಹಲೋ ಹೇಳಿ.
ಹೇಳಿ ಸರ್, ನೀವು ಹೇಳಿ. ಅದೇ ಬ್ಲಾಕ್ ಮಾಡಿದ್ರಲ್ಲ, ಒಂದ್ ವಾರ ಆದ್ಮೇಲೆ ರಿಫಂಡ್ ಅಮೌಂಟ್ ಬ್ಲಾಕ್ ಕೊಡ್ತೀನಿ ಮಾಡಿದಿರ ಅಂದ್ರೆ ಅಂದ್ರೆ ನೀವು ಪ್ರಾಡಕ್ಟ್ ತಗೊಂಡಿದ್ದು ಯಾವಾಗ, ನೀವು ಕೇಳ್ತಿರೋದು ಯಾವಾಗ, ಇಷ್ಟು ದಿನ ಕಂಪ್ಲೀಟ್ ಆಗಿದೆ, ಅದು ನಿಮ್ ಕಂಪ್ಲೀಟ್ ಆಗಿ ಏನಾಗುತ್ತಂದ್ರೆ ನಿಮ್ಗೆ ರೀಫಂಡ್ ಆಗೋದಿಲ್ಲ. ಓಕೆನಾ, ನೀವೇನ್ ಮಾಡ್ಕೊಂತೀರೋ ಮಾಡ್ಕೊಳ್ಳಿ. ಏನ್ ಮಾಡ್ಕೋತಿರೋ ಇಲ್ಲ, ಎಲ್ಲ ರೆಕಾರ್ಡಿಂಗ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕಿದೀನಿ, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೂ ಕೊಟ್ಟಿದ್ದೀನಿ, ಕಾಲ್ ರೆಕಾರ್ಡಿಂಗು ಮಾಡಿದೀನಿ, ಅದನ್ನು ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಬೇರೆಯವ್ರು ಯಾರ್ದೋ ಡಾಕ್ಟರ್ ಫೋಟೋ ಇಟ್ಕೊಂಡ್ಬಿಟ್ಟು ಡಾಕ್ಟರ್ ಸಂದೆ ಅಂತೀರಾ, ಕಸ್ಟಮರ್ ಕೇರ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಜನರಿಗೆ ಯಾಮಾರಿಸ್ತೀರಾ. ಇದೇನಾ ಡೈಲಿ ನಿಮ್ದು ಅಪ್ಡೇಟ್ಸ್? డైలీ నంబర్స్ ఇస్తాను. నేను చెప్పిన రీఫండ్ ఆప్షన్ గురించి. ರೀಫಂಡ್ ಕೊಡ್ಬೇಕಲ್ಲ, 1 ಮಂತ್ ಆದ್ಮೇಲೆ ಕೊಡ್ತೀನಿ ಅಂತಂದಿರ ತಾನೇ ನೀವು? ಸರ್, ನೀವು ಪ್ರಾಡಕ್ಟ್ ಯಾವಾಗ ಸರ್ ನೀವು ತಗೊಂಡಿರೋದು, ಅವಾಗನೇ ನೀವು ಕಾಂಟ್ಯಾಕ್ಟ್ ಆಗ್ಬೇಕು. ಇಷ್ಟು ದಿನ ಆಗ್ಬಿಟ್ಟು ಬಂದ್ರೆ ಎಲ್ಲಿಂದ ಇರುತ್ತೆ, ನಿಮ್ ನಂಬರ್ಸೇ ಇಲ್ಲ ಇಲ್ಲಿ ನಿಮ್ಗೆ ರೀಫಂಡ್ ಆಗೋದಕ್ಕೆ. ನಾವೇನ್ ಮಾಡ್ಬೇಕು, ಎಲ್ರು ಕಮ್ಮಿ ಅವ್ರು ಅವಾಗೆ ತಗೋಬೇಕು, ಅವಾಗೆ ಕಾಂಟ್ಯಾಕ್ಟ್ ಆಗ್ಬೇಕು. ಇಷ್ಟು ದಿನ ಆಗ್ಬಿಟ್ಟು ಇವಾಗ ಬಂದ್ರೆ ಹೇಗೆ? ಇವತ್ತು ಬರಲ್ಲ ಸರ್ ಅದು. ಸ್ವಿಚ್ ಆಫ್ ಮಾಡಿ ಓಡಿ ಹೋಗಿದ್ರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು? ಯಾರಿಗೆ ಕಾಂಟ್ಯಾಕ್ಟ್? ಮುಂಚೆ ಎಲ್ಲ ಏನ್ ಮಾಡ್ತಿದ್ರಾ? ಇವಾಗ ಮುಂಚೆ ಎಲ್ಲ ಏನ್ ಮಾಡ್ತಿದ್ರಾ ಸರ್? ಮುಂಚೆಯಿಂದ ಏನ್ ಮಾಡ್ತಿದ್ರ ಅಂತಂದ್ರೆ ಯಾಮರ್ಸ್ಕೊಂಡ್ಬಿಟ್ಟು ನೀವು ಓಡೋಗಿದ್ದು, ನಾವಲ್ಲ. ಕೊಡಿ ನಿಮ್ದು ಯಾರಿದ್ದಾರೆ ಮ್ಯಾನೇಜ್ಮೆಂಟ್, ಕೊಡಿ ಅವರು. ಸರ್, ನೀವ್ ಈ ತರ ಎಲ್ಲ ನಂಬರ್ಸ್ ಕೊಡ್ಬೇಡಿ, ಓಕೆನಾ? ಕಂಪ್ಲೀಟ್ ಆಗಿ ಅವ್ರಿಗೆ ರೀಫಂಡ್ ಬರೋದಿಲ್ಲ. ನೀವೇನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ, ಓಕೆನಾ? ಅದೇ ರೆಕಾರ್ಡಿಂಗ್ ಆಗಿದೆ, ಇದನ್ನು ಯೂಟ್ಯೂಬ್ ಅಲ್ಲಿ ಕೊಡ್ತೀನಿ. ಆಯ್ತು ಬಿಡಿ, ಹೋಗಿ. ಯಾವಾಗ ಪ್ರಾಡಕ್ಟ್ ತಗೊಂಡಿದ್ರು ಅವಾಗೆ ಮಾತಾಡ್ಬೇಕು. ಇವಾಗ ಬಂದ್ಬಿಟ್ಟು ನಿಮ್ ನಂಬರ್ಸ್ ಇಲ್ಲಿ ತೋರಿಸ್ತಾ ಇಲ್ಲ. ಅಡ್ರೆಸ್ ಕೊಡಿ ನಿಮ್ದು, ಆಫೀಸ್ ಹತ್ರ ಬರ್ತೀನಿ. ಆಫೀಸ್ ಅಡ್ರೆಸ್ ಏನು ಕೊಡ್ತಿಲ್ಲ ನೀವು. ನೀವು ಸುಮ್ನೆ ಕಟ್ ಮಾಡಿ ಕಾಲ್ ಫಸ್ಟ್, ಮತ್ತೆ ಇನ್ನೊಂದ್ಸತಿ ಕಾಲ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಚೆನ್ನಾಗಿರೋದು ಬೇಡ, ನೀವು ಕೊಡೋಕ್ಕಿಂತ ಮುಂಚೆ ನಾನೇ ಕೊಡ್ತೀನಿ. ಏನ್ ಮಾಡ್ಬೇಕೆಲ್ಲ ಗೊತ್ತಿದೆ ನಂಗೆ. ಹಾ, ಮಾಡ್ಕೊಳ್ಳಿ. 100 ಜನದಿಂದ ಎಷ್ಟು ತಿಂಗಳು ಕೋರ್ಸ್ ತಗೊಂಡಿದ್ರು ನಿಮ್ಗೆ? ಏನ್ ಮಾಡೋರು ಇವಾಗ? ಕೊಡಲ್ಲ ಅಂತಿದಾರ ತಾನೇ? ಬಿಡಿ, ಎಷ್ಟು ತಿಂಗಳು ಕೋರ್ಸ್ ತಗೊಂಡಿದ್ರು ಅವರು? ತೊಗೊಂಡ್ ಏನ್ ಮಾಡೋರು ಇವಾಗ? ರಿಫಂಡ್ ಕೊಡಿಸ್ತೀರಾ? ಸರ್, ಇವಾಗ ಎಷ್ಟು ತಿಂಗಳು ತಗೊಂಡಿದ್ರು, ಎಷ್ಟು ದಿನ ಆಯ್ತು? ಇವಾಗ ಬರಲ್ಲ ನಿಮ್ಗೆ. ನಾವು ಇಷ್ಟು ತಿಂಗಳಂತ ಹೇಳಿರ್ತೀವಿ, ಓಕೆನಾ? ಸೊ ಅವಾಗೆ ನೀವು ಕಾಂಟ್ಯಾಕ್ಟ್ ಆಗ್ಬೇಕು. ಮತ್ತೆ ಮತ್ತೆ ಬೇರೆ ನಂಬರ್ಸ್ ಇಂದ ಕಾಲ್ ಮಾಡೋದು, ಈ ತರ ಹೇಳೋದು, ಅದು ನಮ್ ಟೈಮ್ ವೇಸ್ಟ್ ಮಾಡ್ತಿದ್ರ ನೀವು ಸುಮ್ನೆ, ಓಕೆನಾ? ಇದು ನಿಮ್ಗೆ ಕರೆಕ್ಟ್ ಇಲ್ಲ, ಓಕೆನಾ? ಫಸ್ಟ್ ಆಫ್ ಆಲ್ ನಿಮ್ಗೆ ಇದು ಕರೆಕ್ಟ್ ಇಲ್ಲ, ಓಕೆನಾ? ಸೊ ಫಸ್ಟ್ ಏನಂದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಟ್ಬಿಡಿ, ಬಿಟ್ಬಿಡ್ತೀನಿ. ಅಲ್ಲಿವರೆಗೂ ಬಿಡಲ್ಲ. ಇವಾಗ ಏನಂದ್ರೆ ಕಂಪ್ಲೀಟ್ ಆಗಿ ಅದು ಅಮೌಂಟ್ ಬರಲ್ಲ ನಿಮಗೆ, ಓಕೆನಾ? ಅಮೌಂಟ್ 1 ರೂಪಾಯಿನೂ ಬರಲ್ಲ ಸರ್ ನಿಮಗೆ, ಓಕೆನಾ? ಸೊ ಏನಕ್ಕೆ ಬರಲ್ಲ ಅಂದ್ರೆ ನೀವು ಪ್ರಾಡಕ್ಟ್ ತಗೊಂಡವಾಗಿ ನೀವು ಕಾಂಟ್ಯಾಕ್ಟ್ ಆಗ್ಬೇಕು. 2 ಮಂತ್ಸ್ ತಗೊಂಡ್ರೆ 1 ಮಂತ್ ತಗೊಂಡಿದ್ರಲ್ವಾ, ಸೊ ಆ ಟೈಮ್ ಅಲ್ಲಿ ನೀವು ತಗೋಬೇಕು, ಓಕೆನಾ? ಇದಕ್ಕಂತ ಒಂದು ಪ್ರಾಸೆಸ್ ಇರುತ್ತೆ, ಆ ಪ್ರಾಸೆಸ್ ನ ನೀವು ಫಾಲೋ ಅಪ್ ಮಾಡ್ಕೋಬೇಕು. ಸೊ ಅದು ಬಿಟ್ಟು ಇವಾಗ ಒಂದು 1 ಇಯರ್ ಆದ್ಮೇಲೆ ಬಂದ್ಬಿಟ್ಟು ನನಗೆ ಕೊಡಿ ತಗೊಂಡಿದೀನಿ ಅಂತ ಬಂದ್ರೆ ನಾವ್ ಹೇಗೆ ಕೊಡ್ಬೇಕು ಸರ್ ನಿಮ್ಗೆ? ಆಫೀಸ್ ಅಡ್ರೆಸ್ ಕೊಡಕ್ ನಿಮ್ಗೆ ಏನಾಗುತ್ತೆ ಸರ್? ಇವಾಗ ಪ್ರಾಡಕ್ಟ್ ಕಂಪ್ಲೀಟ್ ಆಗಿ ನಿಮ್ಗೆ ಅಮೌಂಟ್ ವಾಪಸ್ ಬರಲ್ಲ, ಓಕೆನಾ? ಆನ್ಸರ್ ಮಾಡಿ ಹೇಳಿ ಸರ್. ಆಫೀಸ್ ನಿಮ್ಗೆಲ್ಲ ಆನ್ಸರ್ ಕೊಡಕ್ಕೆ ನಾವ್ ಇಲ್ಲಿ ಇರ್ಲಿಲ್ಲ, ಓಕೆ? ನಾನು ಕೊಟ್ಟಿರೋ ನಿಮ್ಗೆ ಏನು ಬೇಕಾಗಿರೋದು ಅದು ಆನ್ಸರ್ ನಾನು ಕೊಟ್ಟಿದ್ದೀನಿ. ಈ ತರ ಡೈಲಿ ನಂಬರ್ಸ್ ಕೊಟ್ಬಿಟ್ಟು ಮಾತಾಡು, ನಮ್ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಗೆ ಕರೆಕ್ಟ್ ಇರೋದಿಲ್ಲ, ಓಕೆನಾ? ಜನರಿಂದ ಹಚ್ತೀನಿ ಡೈಲಿ, ಚಪ್ಪಲಲ್ಲಿ ಹೊಡಿಯೋದು ಅಷ್ಟೇ.